ಶಿವಮೊಗ್ಗ ತಾಲೂಕು ಆರನಹಳ್ಳಿ ಗ್ರಾಮದ ರಾಜ್ಯ ಹೆದ್ದಾರಿಯ ಸರ್ಕಲ್ನಲ್ಲೇ ಡಾಕ್ಟರ್ ಕಿಶನ್ ಎಂಬ ಸ್ವಯಂ ಘೋಷಿತ ವೈದ್ಯ ಕಮಲ ಎಂಬ ನಕಲಿ ಕ್ಲಿನಿಕ್ ಒಂದನ್ನು ಸುಮಾರು 30 ವರ್ಷಗಳಿಂದ ನಡೆಸಿಕೊಂಡು ಬರುತ್ತಿದ್ದು, ಭಾನುವಾರ ಶಿವಮೊಗ್ಗದ ಪ್ರಜಾಪ್ರಭುತ್ವ ಮಾನವ ಹಕ್ಕುಗಳ ಆಯೋಗಕ್ಕೆ ಸಾರ್ವಜನಿಕ ದೂರು ಬಂದ ಕಾರಣ ಆಯೋಗದ ಪದಾಧಿಕಾರಿಗಳು ನಕಲಿ ಕಮಲ ಕ್ಲಿನಿಕ್ ಪರಿಶೀಲಿಸಿದಾಗ ನಕಲಿ ಸರ್ಟಿಫಿಕೇಟ್ಗಳನ್ನು ತೋರಿಸಿ ನಂಬಿಸುವ ಎಲ್ಲ ಪ್ರಯತ್ನ ನಡೆಸಿದ್ದು, ಪ್ರಜಾತತ್ವ ಮಾನವ ಹಕ್ಕುಗಳ ಆಯೋಗದ ಪದಾಧಿಕಾರಿಗಳಿಗೆ ಈ ವ್ಯಕ್ತಿಯ ಮೇಲೆ ಅನುಮಾನ ವ್ಯಕ್ತವಾಗಿ ಕ್ಲಿನಿಕ್ ಒಳಗಡೆ ಪ್ರವೇಶಿಸಿದಾಗ ಅಲ್ಲಿರುವ ಒಂದು ರೂಮಿನಲ್ಲಿ ಅಕ್ರಮವಾಗಿ ದಾಸ್ತಾನು ಮಾಡಿದ್ದ ಭಾರಿ ಪ್ರಮಾಣದ ಔಷಧಗಳನ್ನು ನೋಡಿ ಗಾಬರಿಯಾಗಿ ಶಿವಮೊಗ್ಗ ಜಿಲ್ಲಾ ಆರೋಗ್ಯ ಅಧಿಕಾರಿಗಳಿಗೆ ಕಾಲ್ ಮಾಡಿದಾಗ ಇಂದು ಭಾನುವಾರ ಹೊರಗಡೆ ಇದ್ದೇವೆ ಎಂದು ತಿಳಿಸಿರುತ್ತಾರೆ. ಆಯೋಗದ ಸದಸ್ಯರು ನಕಲಿ ಡಾಕ್ಟರ್ನೊಟ್ಟಿಗೆ ಅಲ್ಲಿರುವ ಚುಚ್ಚುಮದ್ದು ನೀಡಿ ಬಕೆಟ್ ಅಲ್ಲಿ ಹಾಕಿರುವ ಸಿರಂಜ್ಗಳು, ಚುಚ್ಚುಮದ್ದುಗಳ ಖಾಲಿ ಬಾಟಲ್ಗಳು, ಆಂಟಿಬಯೋಟಿಕ್ ಇಂಜೆಕ್ಷನ್ಗಳು, ಪ್ರೆಗಾನ್ಯೂಸ್ ಕಿಟ್, ನೋವಿನ ಮಾತ್ರೆಗಳು, ಸಕ್ಕರೆ ಕಾಯಿಲೆಗೆ ಕೊಡುವ ರಾಶಿ ಮಾತ್ರೆಗಳು, ಗರ್ಭಪಾತಕ್ಕೆ ಬಳಸುವ ಮಾತ್ರೆಗಳು ಇವೆಲ್ಲವೂ ಸಹ ದೊರಕಿದ್ದು, 30 ವರ್ಷಗಳಿಂದ ಯಾವುದೇ ರೀತಿಯಾದ ವೈದ್ಯಕೀಯ ವೃತ್ತಿಗೆ ಸಂಬಂಧಿಸಿದ ಸರ್ಟಿಫಿಕೇಟ್ಗಳನ್ನು ಪಡೆಯದೆ ಕೇವಲ PUC ಓದಿಕೊಂಡಿರುವ ನಕಲಿ ಡಾಕ್ಟರ್ ಇಷ್ಟೆಲ್ಲ ವ್ಯವಹಾರ ನಡೆಸುತ್ತಿದ್ದರು. ರಾಜ್ಯ ಹೆದ್ದಾರಿಯ ಪಕ್ಕದಲ್ಲಿಯೇ ದಿನ ಬೆಳಗಾದರೆ ಓಡಾಡುವ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು, ತಾಲೂಕು ಆರೋಗ್ಯ ಅಧಿಕಾರಿಗಳು, ಆಯುಷ್ ಇಲಾಖೆಯ ಅಧಿಕಾರಿಗಳು, ಡ್ರಗ್ ಕಂಟ್ರೋಲರ್ ಇವರೆಲ್ಲ ಇನ್ಯಾವ ಕೆಲಸದಲ್ಲಿ ಮಗ್ನರಾಗಿದ್ದಾರೆ ಎಂಬುದು ತಿಳಿಯಬೇಕಾಗಿದೆ. ಸ್ಥಳೀಯರು ಯಾರಾದರೂ ಈ ವ್ಯಕ್ತಿಯ ಬಗ್ಗೆ ಧ್ವನಿ ಎತ್ತಿದರೆ ಪುಡಿ ರೌಡಿಗಳು ಕೆಲವು ರಾಜಕೀಯ ಪ್ರಭಾವಗೊಳಿಸಿ ಎದುರಿಸಿ 30 ವರ್ಷಗಳಿಂದ ನಕಲಿ ವೈದ್ಯಕೀಯ ವೃತ್ತಿ ಮಾಡುತ್ತಿರುವ ಸ್ವಯಂ ಘೋಷಿತ ಡಾಕ್ಟರ್ ಕಿಶನ್ ಮೇಲೆ ಯಾಕೆ ಯಾವುದೇ ಅಧಿಕಾರಿಗಳು ಇದುವರೆಗೂ ಒಂದು ಕೇಸ್ ಜಡಿದು ಕ್ಲಿನಿಕ್ ಬಂದು ಮಾಡಿಸಲು ಸಾಧ್ಯವಾಗಿಲ್ಲ ಎನ್ನುವುದು ಸಾರ್ವಜನಿಕರ ಪ್ರಶ್ನೆಯಾಗಿದ್ದು, ಇನ್ನಾದರೂ ಶಿವಮೊಗ್ಗ ಜಿಲ್ಲೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಈ ತರಹದ ಕ್ಲಿನಿಕ್ಗಳಿಗೆ ಬೀಗ ಜಡಿಯುವರೇ ಕಾದು ನೋಡಬೇಕಿದೆ.